ಹಾಯ್ ಹಲೋ ಗೈಸ್. ನಾನು ಇವತ್ತು ಅಂಗಡಿಯಿಂದ ಲಾಗ್ ಶುರು ಮಾಡ್ತಾ ಇದ್ದೀನಿ. ಯಾಕಂದರೆ ಚಿಕ್ಕದಾಗ ಒಂದು ಅಂಗಡಿದು ಟೂರ್ ಮಾಡೋಣ ಅಂತ. ನಾವು ಏನೇನು ಸೇಲ್ ಮಾಡ್ತೀವಿ, ಹೆಂಗೆ ಮಾಡ್ತೀವಿ, ಏನೇನು ನಮ್ಮ ಅಂಗಡಿಯಲ್ಲಿ ಅಂದರೆ ಎಲೆಕ್ಟ್ರಿಕಲ್ ಐಟಮ್ಸ್ ಏನೇನು ಸಿಗುತ್ತೆ ಅಂತ ಹೇಳೋಣ ಅಂದ್ಬಿಟ್ಟು ನಾನು ಇವತ್ತು ಚಿಕ್ಕದಾಗ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೈಸ್. ಹಂಗೆ ಸಪೋರ್ಟ್ ಮಾಡಿ. ಏನಾದರೂ ಬೇಕಂದರೆ ಆರ್ಡರ್ಸ್ ಕೊಡಿ, ನಾವು ತರಿಸ್ಕೊಡ್ತೀವಿ. ಎಲೆಕ್ಟ್ರಿಕಲ್ ರಿಲೇಟೆಡ್ ಏನೇನು ಬೇಕು ಎಲ್ಲ ಐಟಮ್ಸು ಸಿಗುತ್ತೆ ಗೈಸ್. ಯಾರಾದರೂ ಏನಾದರೂ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ಗೈಸ್. ನಿಮ್ಗೆ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ. ಅಂದರೆ ನಾನು ಪರ್ಸ್ನಲಾಗಿ ನಾನು ಕಾಂಟ್ಯಾಕ್ಟ್ ಮಾಡೋಕ್ಕೆ, ಅಂದರೆ ಅಂಗಡಿಯಲ್ಲಿ ಯಾವ್ದಾದ್ರು ಐಟಮ್ಸ್ ಬೇಕಂದರೆ ನಾವು ನಿಮಗೆ ಡಿಸ್ಕೌಂಟಲ್ಲಿ ಎಲ್ಲ ಪ್ರೈಸಸ್ ಎಲ್ಲ ಕೊಡ್ತೀವಿ ಗೈಸ್. ಇವಾಗ ನಮ್ಮ ಅಂಗಡಿಯಲ್ಲಿ ಏನೇನು ಐಟಮ್ಸ್ ಸಿಗುತ್ತೆ, ಎಲೆಕ್ಟ್ರಿಕಲ್ ಐಟಮ್ಸ್ ರಿಲೇಟೆಡ್ ಏನೇನು ಸಿಗುತ್ತೆ ಅದು ನಿಮ್ಗೆ ತೋರಿಸೋಣ. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಆರ್ಡ್ರ್ ಕೊಡ್ಬೋದು. ಯಾವ ಥರ ಐಟಮ್ಸ್ ಬೇಕಂದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಗೈಸ್. ಈ ಥರ ಚಿಕ್ಕದಾಗಿ ನಾನು ನಿಮಗೆ ಹೇಳೋಣ ಅಂತ ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ, ಬಟ್ ಲಾಗ್ ಮಾಡೋಕ್ಕಾಗಿಲ್ಲ, ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಒಂದು ಚಿಕ್ಕದಾಗ ಒಂದು ವಿಡಿಯೋ ಮಾಡೋಣ ಅಂತ. ಅಂದರೆ ಯಾರಿಗಾದ್ರು ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಅನ್ನೋ ಇದರಲ್ಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಪ್ಲಸ್ ನಿಮ್ಗೆ ಏನಾದರೂ ಐಟಮ್ಸ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಗೈಸ್. ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೇನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ವಾಟ್ಸಪ್ಪಲ್ಲಿ ನಿಮಗೆ. ಆಮೇಲೆ ಇನ್ಸ್ಟಾಗ್ರಾಮ್ ನನ್ನ ಐ ಡಿ ಕೂಡ ನಾನು ಶೇರ್ ಮಾಡ್ತೀನಿ ಗೈಸ್. ಫಾಲೋ ಮಾಡಿ. ಏನು ಬೇಕೋ ಹೇಳಿ, ಆರ್ಡ್ರ್ ಕೊಡಿ. ಬನ್ನಿ ಗೈಸ್, ತೋರಿಸ್ತೀನಿ ನಮ್ಮ ಅಂಗಡಿಯಲ್ಲಿ ಏನೇನು ಸಿಗುತ್ತೆ ಐಟಮ್ಸ್, ಎಲೆಕ್ಟ್ರಿಕಲ್ ರಿಲೇಟೆಡ್ ಏನೇನು ಬೇಕೋ ನಾನು ತೋರಿಸ್ತೀನಿ ಗೈಸ್. ಅಂದರೆ ನಾವು ಏನೇನು ಸೇಲ್ ಮಾಡ್ತೀವಿ ನಮ್ಮ ಶಾಪಲ್ಲಿ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಗೈಸ್. ಬನ್ನಿ ಗೈಸ್. ನಮ್ಮ ಅಂಗಡಿಯಿಂದ ದೇವ್ರ ಮನೆಯಿಂದ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಇದು ಬಂದ್ಬಿಟ್ಟು ಒಂದು 20 ವ್ಯಾಟ್ಸ್ ಲೈಟು ಅಂತ. ಅಂದರೆ ಪಿ ಒ ಪಿ ನಿಮಗೆ ಮನೆಗೆ ಪಿ ಒ ಪಿ ಮಾಡಿಸಿರ್ತಾರಲ್ಲ ಗೈಸ್, ಆ ಥರ ರಿಲೇಟೆಡ್ ನಿಮಗೆ ಲೈಟಿಂಗ್ಸ್ ಎಲ್ಲ ಸಿಗುತ್ತೆ. ಆಮೇಲೆ ಅದಾದಮೇಲೆ ನಿಮಗೆ ಕರೆಂಟ್ ಹೋದರೆ ಇನ್ವರ್ಟರ್ ಬಲ್ಪ್ ಅಂತ ಬರುತ್ತೆ. ಅದು ಮಿನಿಮಮ್ 4 ಅವರ್ಸ್ ಚಾರ್ಜ್ ಹಾಕಬೇಕು. ಅಂದರೆ 4 ಅವರ್ಸ್ ನಿಮ್ಗೆ ರೆಗ್ಯುಲರಾಗಿ ಬರುತ್ತೆ. ನೀವು ಅದನ್ನು ಬಲ್ಪ್ವರೆಗೂ ಯೂಸ್ ಮಾಡ್ಕೊಬೋದು. ಆಮೇಲೆ ಅಂದರೆ ಕರೆಂಟ್ ಹೋದ್ಮೇಲೆ ಸ್ವಿಚ್ ಆನಲ್ಲಿದ್ದರೆ ಅದು ನಿಮಗೆ ಚಾರ್ಜ್ ಆದಮೇಲೆ ಸ್ವಿಚ್ ಆನಲ್ಲಿದ್ದರೆ ಅದು ಇನ್ವರ್ಟರ್, ಅಂದರೆ ಕರೆಂಟ್ ಹೋದ್ಮೇಲೆ ಬಲ್ಪ್ ಆನ್ ಆಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಎಕ್ಸ್ಟೆನ್ಷನ್ ಕಾರ್ಡ್ ಅಂತ. ನೀವು ಫ್ರಿಜ್ಗೆಲ್ಲ ಯೂಸ್ ಮಾಡ್ಬೋದು. ಆಮೇಲೆ ಏನು ವಾಷಿಂಗ್ ಮಿಷಿನ್ಗೆಲ್ಲ ಯೂಸ್ ಮಾಡ್ಬೋದು ಗೈಸ್, ಅದು ಎಕ್ಸ್ಟೆನ್ಷನ್ ಕಾರ್ಡ್ ಅದು. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಸಿಸ್ಟಮ್ಗೆ, ಲ್ಯಾಪ್ಟಾಪ್ಗೆ, ಅದೆಲ್ಲದಕ್ಕೂ ಯೂಸ್ ಆಗೋ ಥರ 4+1 ಅಂತ ಇರುತ್ತೆ, ಅದು ಯೂಸ್ ಮಾಡ್ಕೊಬೋದು. 1 ವ್ಯಾಟ್ 2 ವ್ಯಾಟ್ಸ್ವರೆಗೂ ಸಿಗುತ್ತೆ ಗೈಸ್ ಈಗ ಪಿ ಒ ಪಿ ಲೈಟ್ಸು. ಆಮೇಲೆ ಇದು ಬಂದ್ಬಿಟ್ಟು ನಿಮಗೆ ಹೋಮಲ್ಲಿ LED ಲೈಟಿಂಗ್ ಅಂತ. ಅದು ನೀವು ಗಾರ್ಡನಿಂಗ್ ಹಾಕ್ಕೋಬೋದು, ಇಲ್ಲಾಂದರೆ ಬೋರ್ಡ್ ಪ್ಲೇಟ್ ಇರುತ್ತಲ್ಲ ಗೈಸ್, ಅಲ್ಲಿ ಹಾಕ್ಕೋಬೋದು, ಸ್ಟೇರ್ ಕೇಸಲ್ಲಿ ಹಾಕ್ಕೋಬೋದು. ಇದನ್ನೆಲ್ಲ ಎಲ್ಲ ಅಂದರೆ ಸ್ಟೇರ್ ಕೇಸು ಅಂದರೆ ಡೌನ್ ಲೈಟಿಂಗ್ ಗೈಸ್. ಇದು ನಿಮ್ಗೆ ಏನೇನು ಡೌನಲ್ಲಿ ಕಾಣಿಸ್ಬೇಕು ಅಂತ, ನೀವು ಡೆಕೋರೇಟಿವ್ ಆಗಿರಬೇಕು ಅಂತ ಅಂದ್ಕೊತಿರೋ ಅದಕ್ಕೆ ಇದು ಯೂಸ್ ಮಾಡ್ತಾರೆ. ಆಮೇಲೆ ಇದು ಬಂದ್ಬಿಟ್ಟು ಇನ್ನೊಂದು ಆಚೆ ಕಡೆ ಬಲ್ಕೆಡ್ ಅಂತ ಯೂಸ್ ಮಾಡ್ತಾರೆ, ಆ ಲೈಟಿಂಗು. ಆಮೇಲೆ ಇದು ನೀವು ಅಂದರೆ ಮಿರರ್ಗೆ, ಆಮೇಲೆ ದೇವ್ರ ಮನೆ ಪೂಜಾ ರೂಮಲ್ಲಿ ಲೈಟಿಂಗ್ಸ್ ಬೇಕಂದರೆ ಅದು ಯೂಸ್ ಮಾಡ್ಕೊಬೋದು. ಇದು ಬಂದ್ಬಿಟ್ಟು ಬೆಲ್ಲು. ಆಮೇಲೆ ಇದು ಅಷ್ಟೇ ಗೈಸ್, ಇದು 3 ವ್ಯಾಟ್ಸ್ ಲೈಟ್ಸ್ ಅದೆಲ್ಲ ಬರುತ್ತೆ. ಆಮೇಲೆ ಈ ಕಡೆ ಬಂದರೆ ನಮ್ಮ ಸ್ವಿಚ್ಚಿಂಗು, ಸ್ವಿಚ್ಚಸ್ಸು, DPಸು, GMದು ನಾವು ಬ್ರ್ಯಾಂಡೇ ಯೂಸ್ ಮಾಡೋದು. ಯಾವ್ಯಾವ ಬ್ರ್ಯಾಂಡ್ ಅಂದರೆ ಹ್ಯಾವೆಲ್ಸ್ ಇರುತ್ತೆ, GM ಇರುತ್ತೆ, ಆಮೇಲೆ ಕೋನಾ ಇರುತ್ತೆ, ಹೈಫೈ ಇರುತ್ತೆ. ನಮ್ಮಲ್ಲಿ ಹೈಫೈ, ಜಾಗ್ವಾರು, ಹ್ಯಾವೆಲ್ಸು,
ಆಮೇಲೆ ಲೆಡ್ವಾನ್ಸ್ ಅಂತ ಬರುತ್ತೆ ಅದು, ಆಮೇಲೆ ವಿಪ್ರೋ, ಈ ಥರ ಎಲ್ಲ ಸಿಗುತ್ತೆ ಗೈಸ್ ನಿಮಗೆ. ಇದೆಲ್ಲ ಸ್ವಿಚಸ್ಸು, ಬಾಕ್ಸಸ್ಸು, ಪ್ಲೇಟಿಂಗ್ಸು ಎಲ್ಲ ಸಿಗುತ್ತೆ. ಆಮೇಲೆ ಮೋಲ್ಡಿಂಗ್ ಐಟಮ್ಸ್ ಬಂದರೆ, ಆಮೇಲೆ ಇದು ಮೆಟಲ್ ಬಾಕ್ಸಸ್ಸು, ಪೈಪ್ಸು, ಈ ಥರ ಪೈಪ್ಸು, ಆಮೇಲೆ ಟ್ಯೂಬ್ ಲೈಟ್ಸು, ಜೀರೋ ಕ್ಯಾಂಡಲ್ ಬಲ್ಬ್ಸು, ಶೆಲ್ಸು, ಎಲ್ಲ ಐಟಮ್ಸು ಸಿಗುತ್ತೆ ಗೈಸ್. ಆಮೇಲೆ ಈ ಕಡೆ ಬಂದರೆ ನೋಡಿ, 0 ವ್ಯಾಟ್ಸಿಂದ ಹಿಡಿದು 2 ವ್ಯಾಟ್ಸು, 3 ವ್ಯಾಟ್ಸು, ಅಪ್ ಟು 50 ವ್ಯಾಟ್ಸ್ವರೆಗೂ ಲೈಟಿಂಗ್ ಸಿಗುತ್ತೆ. ಆಮೇಲೆ ವಯರ್ಸ್ ಸಿಗುತ್ತೆ, 2 ಕೋರ್ 3 ಕೋರ್ ವಯರ್ಸ್ ಎಲ್ಲ ಸಿಗುತ್ತೆ. ಈ ಥರ ಎಲ್ಲ ಡಿಸೈನ್ ಅಂದರೆ ಐ ಮೀನ್ ಯಾವ ಸಿಂಪಲ್ ಆಗಿ ಬಲ್ಬ್ಸ್ ರಿಲೇಟೆಡ್ ಏನಿರುತ್ತೋ ಅದೆಲ್ಲ ಸಿಗುತ್ತೆ. ಆಮೇಲೆ ಇದು ಮಾಮೂಲಿ ಇದು ಸರ್ಫೇಸ್ ಲೈಟ್ ಅಂತ, ಇದು ಹಂಗೆ ಅಟ್ಯಾಚ್ ಮಾಡ್ಬೋದು ಗೋಡೆಗೆ, ಕಟ್ಟಿಂಗ್ ಏನು ಬರಲ್ಲ ಇದು ಸರ್ಫೇಸ್ ಅಂದರೆ. ಈ ಥರ ವ್ಯಾಟ್ಸ್ ತುಂಬ ಹೋಗ್ತಾನೆ ಇರುತ್ತೆ ನಿಮ್ಗೆ. ಅಪ್ ಟು ಎಷ್ಟು ವ್ಯಾಟ್ಸ್ ಬೇಕೋ ಅಷ್ಟು ವ್ಯಾಟ್ಸ್ ಎಲ್ಲ ಆರ್ಡ್ರ್ ಕೊಟ್ಟರೆ ನಾವು ತರಿಸ್ತೀವಿ ಗೈಸ್. ಈ ಥರ ನೋಡಿ ಗೈಸ್, ಈ ಥರ ಎಲ್ಲ ಲೈಟಿಂಗ್ಸ್ ಎಲ್ಲ ಇರುತ್ತೆ. ಆಮೇಲೆ ಬಂದ್ಬಿಟ್ಟು ಮೋಲ್ಡ್ ರಿಲೇಟೆಡ್ ಪೈಪ್ಗೆ ಹಾಕ್ತಾರಲ್ಲ ಅದು, ಟೀ ಕಾಲರು, ಆಮೇಲೆ ಎಲ್ಲ ಸಿಗುತ್ತೆ ಗೈಸ್. ಆಮೇಲೆ ಬೆಂಡು ಆ ಥರ ರಿಲೇಟೆಡ್. ಆಮೇಲೆ ಫ್ಲೆಕ್ಸಿಬಲ್ ಪೈಪ್, ಸ್ಕ್ರೂಸು, ಫ್ಯಾನ್ ರಾಡು, ಫ್ಯಾನ್ಸು ಸಿಗುತ್ತೆ ಗೈಸ್, ಫ್ಯಾನ್ಸ್ ಎಲ್ಲ ಸಿಗುತ್ತೆ. ಆಮೇಲೆ ಈ ಥರ ಲೈಟಿಂಗ್ಸ್ ಎಲ್ಲ ಸಿಗುತ್ತೆ ನಿಮಗೆ. 1 ಫೀಟಿಂದ ಹಿಡಿದು 4 ಫೀಟ್ವರೆಗೂ ನಿಮಗೆ ಬ್ಯಾಟನ್ ಅಂದರೆ ಟ್ಯೂಬ್ಲೈಟ್ಸ್ ಎಲ್ಲ ಸಿಗುತ್ತೆ. ಆಮೇಲೆ ಈ ಥರ ಡೆಕೋರೇಟಿವ್ಸು ಇವಾಗ ಪೂಜೆಗೆಲ್ಲ ಯೂಸ್ ಮಾಡ್ತಾರಲ್ಲ, ಆ ಥರ ಆಚೆಗೆ ಯೂಸ್ ಮಾಡ್ತಾರಲ್ಲ, ಆ ಥರ ಎಲ್ಲ ಸಿಗುತ್ತೆ ರಿಲೇಟೆಡ್. ನೋಡಿ ಗೈಸ್, ಈ ಥರ ಕ್ಯಾಮ್ರಾ ಥರ ಇದೆ, ಕ್ಯಾಮ್ರಾ ಅಲ್ಲ ಅದು, ಬಟ್ ಲೈಟ್ ಅದು, ಅದೇ ಡಿಸೈನಾಗಿ ಯೂಸ್ ಮಾಡ್ತಾರೆ, ಅದೆಲ್ಲ ಸಿಗುತ್ತೆ ಲೈಟಿಂಗ್ಸು. ಈ ಥರ ನಮ್ಮ ಶಾಪಲ್ಲಿ ಏನೇನು ಸಿಗುತ್ತೆ ಅಂತ ತೋರಿಸಿದ್ದೀನಿ ಗೈಸ್. ಯಾರಿಗಾದ್ರೂ ಬೇಕಂದರೆ ನೀವು ಅದು ಆರ್ಡ್ರ್ ಕೊಡ್ಬೋದು. ಆರ್ಡ್ರ್ ಕೊಟ್ಬಿಟ್ಟು ನಮಗೆ ಈ ಥರ ಏನೇನು ಬೇಕು ಅಂತ ಕೇಳಿದ್ರೆ ನಾವು ಎಸ್ಟಿಮೇಷನ್ ಎಲ್ಲ ಕಳಿಸ್ತೀವಿ. ನಿಮ್ಗೆ ಓಕೆ ಆದರೆ ನೀವು ತಗೋಬೋದು ಗೈಸ್. ಅಂದರೆ ನಾವು ಪೋರ್ಟರ್ ಮಾಡ್ತೀವಿ, ಪೋರ್ಟರ್ ಆಪ್ಷನ್ಸು ಇದೆ. ಇಲ್ಲಾಂದರೆ ಬಂದು ನೀವೇ ಈ ಥರ ಆಪ್ಷನ್ಸ್ ಎಲ್ಲ ಸಿಗುತ್ತೆ. ತಗೊತೀವಿ ಅಂದರೂ ಓಕೆ, ನಾವೇ ಡೆಲಿವರಿ ಕೊಡಬೇಕಂದ್ರೂ ಓಕೆ, ಬಟ್ ಡೆಲಿವರಿಗೆಲ್ಲ ಚಾರ್ಜಸ್ ಎಲ್ಲ ಪೇ ಮಾಡಬೇಕಾಗುತ್ತೆ. ಪ್ಲೀಸ್ ಯಾರಿಗಾದ್ರೂ ನೀಡಿ ಇದ್ದರೆ ಹೇಳಿ ಗೈಸ್. ನಾವು ಈ ಥರ ಎಲ್ಲ ನಮ್ಮ ಶಾಪಲ್ಲಿ ಈ ಥರ ಎಲ್ಲ ಇರುತ್ತೆ. ಯಾರಿಗೇನಾದರೂ ನಿಮಗೆ ಬೇಕಂದರೆ ಆರ್ಡ್ರ್ ಕೊಡಿ, ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಫಾಲೋ ಮಾಡಿ. ನಿಮ್ಗೇನು ಬೇಕೋ ಕಮೆಂಟ್ ಮಾಡಿ ಗೈಸ್. ಕಮೆಂಟಲ್ಲಿ ತಿಳಿಸಿ ಏನಾದರೂ ಬೇಕು ಐಟಮ್ಸ್ ಅಂದರೆ ನಾವು ರೀಸನೇಬಲ್ ಪ್ರೈಸ್ಗೆಲ್ಲ ಕೊಡ್ತೀವಿ. ಏನಾದರೂ ಬೇಕಂದರೆ ಹೇಳಿ, ಕೊಡೋಣ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಯಾಕಂದರೆ ನಾವು ಒಂದು ಸ್ವಲ್ಪ ಶಾಪ್ ಇಟ್ಬಿಟ್ಟು ನಾನು ಶಾಪಲ್ಲಿ ಇಟ್ಕೊಂಡಿರ್ತೀನಿ, ಅದ್ರ ಕೊಡೋಣ ಅಂದ್ಬಿಟ್ಟು ಜನಗಳಿಗೆ ತಿಳಿಸೋಣ ಅಂದ್ಬಿಟ್ಟು ಮಾಡಿದೆ. ಯಾರಿಗಾದ್ರೂ ಆಕ್ಸೆಸರೀಸು ಏನಾದರೂ ಬೇಕಂದರೆ ಹೇಳಿ ಗೈಸ್. ಎಲೆಕ್ಟ್ರಿಕಲ್ದು ಎಲ್ಲ ಕೊಡ್ತೀವಿ ನಾವೇ. ಅಂದರೆ ನಮ್ಮ ಮನೆಯವರು ಇರ್ತಾರೆ, ನಾನು ಇರ್ತೀನಿ. ನಮ್ಮ ಮನೆಯವರೇ ಎಲ್ಲ ಆರ್ಡರ್ಸ್ ಎಲ್ಲ ಮೇಜರಾಗಿ ನಮ್ಮ ಮನೆಯವರೇ ಇರೋದು, ಆರ್ಡ್ರ್ ಎಲ್ಲ ಅವರೇ ತಗೊಳ್ಳೋದು, ಪ್ಲೇಸ್ ಎಲ್ಲ ಮಾಡೋದು. ನಾನು ಇರ್ತೀನಿ, ಬಟ್ ಅವರು ಎಲ್ಲ ರೇಟ್ಸು ಅದು ಇದೆಲ್ಲ ಡಿಸ್ಕೌಂಟ್ಸು ಅದೆಲ್ಲ ಅವ್ರಿಗೆ ರಿಲೇಟೆಡ್ ಆಗುತ್ತೆ. ಅದಕ್ಕೆ ಆರ್ಡ್ರ್ ಕೊಡಿ ಗೈಸ್. ನಿಮ್ಗೆ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ಗೈಸ್. ನಿಮ್ಗೆ ಈ ವಿಡಿಯೋ ಇನ್ಫಾರ್ಮೇಷನ್ ಇಷ್ಟ ಆಗಿದೆ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಗೈಸ್. ಬಾಯ್.